ಆತ್ಮೀಯ ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ ವಿಭಕ್ತಿ ಪ್ರತ್ಯಯಗಳನ್ನು ಕಲಿಯೋಣ. ವಿಭಕ್ತಿ ಪ್ರತ್ಯಯಗಳನ್ನು ಚೆನ್ನಾಗಿ ತಿಳ್ಕೊಂಡ್ರೆ ಒಂದು ಸ್ಪಷ್ಟವಾದ ವಾಕ್ಯವನ್ನು ರಚನೆಯನ್ನು ಮಾಡೋಕ್ಕಾಗುತ್ತೆ, ಒಳ್ಳೆ ಸೆಂಟೆನ್ಸ್ ಫ್ರೇಮ್ ಮಾಡೋಕ್ಕಾಗುತ್ತೆ. ಜೊತೆಗೆ ಸಮಾಸ ಪದಗಳನ್ನು ವಿಗ್ರಹಿಸಬೇಕು ಅಂದರೆ ವಿಭಕ್ತಿ ಪ್ರತ್ಯಯಗಳು ಚೆನ್ನಾಗಿ ಗೊತ್ತಿರಬೇಕು, ಇಲ್ಲಾಂದರೆ ಸಂಧಿಯ ರೀತಿ ಬಿಡಿಸೋದಕ್ಕಾಗಲ್ಲ. ಆ ಥರ ವಿಭಕ್ತಿ ಪ್ರತ್ಯಯ ಸರಿಯಾಗಿ ಗೊತ್ತಿಲ್ಲ ಅಂದರೆ ಈ ಥರ ವಿಭಕ್ತಿ ಪಲ್ಲಟ ಮಾಡ್ತಾ ಇರ್ತಾರೆ ನೋಡಿ. ಕೆಲವೊಂದು ವಾಕ್ಯಗಳನ್ನು ಸರಿಯಾದ ರೀತಿ ಹೇಳಲ್ಲ. ಉದಾಹರಣೆಗೆ ನೋಡೋದಾದ್ರೆ ವಿಭಕ್ತಿ ಪಲ್ಲಟ ಹೆಂಗೆ ಮಾಡ್ತಾರೆ, ಅವರು ನಿಮಗೆ ಕೇಳಿದರು ಈ ಥರ. ಇನ್ನೂ ನೋಡೋದಾದರೆ ಪ್ರೇಕ್ಷಾ ಗಂಗೋತ್ರಿಗೆ ಕೇಳಿದಳು, ಕವನ ಶಿಲ್ಪಾಳಿಗೆ ಕರೆದಳು. ಈ ರೀತಿಯೆಲ್ಲ ಮಾತಾಡೋದು ವಿಭಕ್ತಿ ಪಲ್ಲಟ ಆಗುತ್ತೆ. ಅಲ್ಲಿ ಯಾವುದಕ್ಕೆ ಎಲ್ಲಿ ಏನು ವಿಭಕ್ತಿಯನ್ನು ಬಳಸಬೇಕು ಅದನ್ನು ಬಳಸಿದ್ರೆ ಮಾತ್ರ ಶುದ್ಧ ವಾಕ್ಯ, ಸ್ಪಷ್ಟವಾದ ವಾಕ್ಯ ಆಗುತ್ತೆ. ಯಾವ ರೀತಿ ಬದಲಾವಣೆ ಮಾಡಬೇಕು ವಿಭಕ್ತಿ ಪಲ್ಲಟದ ಆಲ್ರೆಡಿ ಮೊದಲಿಗೆ 3 ವಾಕ್ಯಗಳನ್ನು ಹೇಳಿದ್ನಲ್ಲ, ಅದನ್ನು ಬದಲಾಯಿಸಿ ಕಾಮೆಂಟ್ ಮುಖಾಂತರ ತಿಳಿಸಿ. ನೋಡೋದಾದರೆ ವಿಭಕ್ತಿ ಪ್ರತ್ಯಯಗಳು ನಾಮ ವಿಭಕ್ತಿಗಳಿಗೆ ವಿಭಕ್ತಿ ಪ್ರತ್ಯಯಗಳು ಸೇರಿ ಒಂದು ನಾಮಪದವಾಗಿ ವಾಕ್ಯದಲ್ಲಿ ಬಳಕೆ ಆಗ್ತವೆ. ಏನೇನು ಕಲಿಬೇಕು ನಾವು ಎಕ್ಸಾಮ್ಗೋಸ್ಕರ ಪರೀಕ್ಷೆಗಳಲ್ಲಿ ಅಂದರೆ, ಪರೀಕ್ಷೆಗಳಲ್ಲಿ ಯಾವುದೋ ಒಂದು ಉದಾಹರಣೆಯನ್ನು ಪದವನ್ನು ಕೊಟ್ಟು ಇದು ಯಾವ ವಿಭಕ್ತಿ ಆಗಿದೆ ಅಥವಾ ಇದರಲ್ಲಿರುವ ವಿಭಕ್ತಿ ಪ್ರತ್ಯಯ ಈ ಥರ ಕೇಳೋದು, ಕಾರಕಾರ್ಥಗಳನ್ನು ಕೇಳೋದು, ಹಳಗನ್ನಡ ವಿಭಕ್ತಿ ಪ್ರತ್ಯಯ, ಹೊಸಗನ್ನಡ ವಿಭಕ್ತಿ ಪ್ರತ್ಯಯ ಇದೆಲ್ಲ ಕೇಳೋದುಂಟು. ಮೊದಲನೇದಾಗಿ ಏನು ಕಲಿಬೇಕು, ಅಲ್ಲಿ ವಿಭಕ್ತಿಗಳು ಗೊತ್ತಿರಬೇಕು. ವಿಭಕ್ತಿಗಳಂದರೆ ಜಸ್ಟ್ ನಂಬರ್ ನೇಮ್ ರೀತಿ, ಸಂಖ್ಯೆಗಳ ರೀತಿ. ಅದನ್ನು ಸಂಸ್ಕೃತದಲ್ಲಿ ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ, ಸಂಬೋಧನ ಈ ರೀತಿ ಬಳಕೆ ಮಾಡ್ತೀವಿ. ಸಂಬೋಧನ ಈಗ ಬಳಸಲ್ಲ, ಇದ್ರ ಗೊತ್ತಿರಲಿ. ಪ್ರಥಮ ವಿಭಕ್ತಿ ಪ್ರತ್ಯಯ ಏನು, ಹಳಗನ್ನಡದಲ್ಲಿ ತುಟಿ ಬಿಚ್ಚಿದಂತೆ ಪ್ರೊನೌನ್ಸ್ ಮಾಡಿದ್ರೆ ಆಯಿತು, ಅಂತಂದೇಳಿ. ಅಥವಾ ಅಂತ ಕೂಡ ಹೇಳ್ತೀವಿ. ಸಾವಿತ್ರಿಯುಂ, ರಾಮಂ ಈ ರೀತಿ. ನಾವು ಹೊಸಗನ್ನಡದಲ್ಲಿ ರಾಮನು. ದ್ವಿತೀಯ ಎರಡು ರೀತಿ ಕೂಡ ಅಂತ ಹೇಳ್ತೀವಿ, ಮಾಕ್ಷರದಲ್ಲೂ ಯೋಗವಾಹದಲ್ಲೂ. ರಾಮನಂ ಅಂತಂದು ಹೇಳಿದ್ರೆ ಅದು ಏನಾಗುತ್ತೆ, ದ್ವಿತೀಯ. ರಾಮಂ ಅಂದರೆ ನಿಮಗೆ ಏನು ಸಿಗುತ್ತೆ, ಪ್ರಥಮ. ಹಾಡುಗಳಲ್ಲೆಲ್ಲ ಕೇಳಿರ್ತೀವಿ, ರಾಮಂ ರಾಘವಂ ರಣಧೀರಂ ಈ ರೀತಿಯೆಲ್ಲ. ಆ ಥರ ಅನ್ನೋದು ರಾಮನನ್ನು. ಇನ್ನು ತೃತೀಯ ಇಂದಂ, ಹಿಂದೆ ಈ ರೀತಿಯೆಲ್ಲ ಹೇಳ್ತೀವಿ ಹೊಸಗನ್ನಡದಲ್ಲಿ ಇಂದ. ಉದಾಹರಣೆ ರಾಮನಿಂ, ರಾಮನಿಂದಂ, ರಾಮನಿಂದೆ, ರಾಮನಿಂದ ಹೊಸಗನ್ನಡದಲ್ಲಿ. ಚತುರ್ಥಿ ಗೆ, ಖೇ ಹೀಗೆ ಎರಡಲ್ಲೂ ಒಟ್ಟಿಗೆ ಒಂದೇ ರೀತಿಯೇ ಕಂಡುಬರುತ್ತಿದ್ದಲ್ಲಿ, ಅಂಥ ಬದಲಾವಣೆ ಇರಲ್ಲ. ರಾಮನಿಗೆ ಅಂತ, ಶಂಕರನಿಗೆ ಹಿಂಗೆಲ್ಲ ಹೇಳ್ಬೋದು. ಪಂಚಮಿ ಬದಲಾವಣೆ ಇರುತ್ತೆ. ಹಳಗನ್ನಡದಲ್ಲಿ ಅತ್ತಣಿಂ, ಹೊಸಗನ್ನಡದಲ್ಲಿ ದೆಸೆಯಿಂದ. ಅಂದರೆ ದೆಸೆಯಿಂದ ನಾವು ಬಳಕೆ ಮಾಡಬೇಕು, ಬಳಕೆ ಮಾಡಲ್ಲ ಇತ್ತೀಚಿನ ದಿನಗಳಲ್ಲಿ. ಸುಮ್ಮನೆ ಅವರಿಂದ, ತಾಯಿಯಿಂದ, ತಂದೆಯಿಂದ ನನಗೆ ಸೈಕಲ್ ಸಿಕ್ತು ಈ ಥರದ್ದೆಲ್ಲ ಮಾತಾಡ್ತಾರೆ. ಹಂಗಲ್ಲ, ನನ್ನ ತಾಯಿಯ ದೆಸೆಯಿಂದ ನಾನು ಹೆಚ್ಚು ಅಂಕಗಳನ್ನು ಪಡೆದನು. ಅದೇ ರೀತಿ ನನ್ನ ಗುರುಗಳ ದೆಸೆಯಿಂದ ನನಗೆ ಒಳ್ಳೆಯ ಕಥೆಯು ಅರ್ಥವಾಯಿತು, ಮುಕ್ತಿ ಸಿಕ್ತು, ಜ್ಞಾನ ಪಡೆದೆ. ಈ ರೀತಿ ಅವರ ದೆಸೆಯಿಂದ ಅಂತಂದೇಳಿ ನಾವು ಬಳಕೆ ಮಾಡಬೇಕು. ಹಳಗನ್ನಡದಲ್ಲಿ ಅತ್ತಣಿಂದಂ, ರಾಮನತ್ತಣಿಂದೆ. ಅದೇ ರೀತಿ ರಾಮನ ದೆಸೆಯಿಂದ. ಇನ್ನು ಷಷ್ಠಿ ಆ ಅಕ್ಷರನೇ ಇರುತ್ತೆ.
ರಾಮನ ಅಂತಂದೇಳಿ. ಸಪ್ತಮಿ ಒಳ್, ಈ ರೀತಿ ಅಲ್ಲಿ ಹೊಸಗನ್ನಡದಲ್ಲಿ ರಾಮನೊಳ್, ರಾಮನಲ್ಲಿ. ಸಂಬೋಧನಾ ಏ ಈರ ಅಂತ ಕೂಡ ಬಳಸ್ತೀವಿ. ಏ ಇದ್ರೆ ಸಾಕು, ರಾಮನೇ ಅಂತಂದೇಳಿ. ಇನ್ನು ಹೆಚ್ಚಿನದಾಗಿ ಇಲ್ಲಿ ಹಳಗನ್ನಡ ವಿಭಕ್ತಿ ಪ್ರತ್ಯಯಕ್ಕೆ ಪದಗಳಿವೆ, ನೋಡ್ಬೋದು ಅವನ್ನೆಲ್ಲ ನೀವು. ಕದಡಿದ ಅನ್ನೋದರಲ್ಲಿ ಆ ಇದೆ, ಷಷ್ಠಿ ವಿಭಕ್ತಿ. ಸಲಿಲಂ ಪ್ರಥಮ ವಿಭಕ್ತಿ. ಧುರದೊಳ್ ಸಪ್ತಮಿ. ರಾಮನಿಂ ಇಂ ಅಂತ ಕೂಡ ಬರುತ್ತೆ, ಅದು ರಾಮನಂ ಅಂತ ಆಗಬೇಕು ಪ್ರಥಮ. ಯಮಸುತಂಗೆ ಚತುರ್ಥಿ. ವಲ್ಲಭನ ಷಷ್ಠಿ. ಧರ್ಮಜನಿಗೆ ಚತುರ್ಥಿ. ಧರೆಯೊಳ್ ಸಪ್ತಮಿ. ಗದ್ಯದೊಳ್ ಸಪ್ತಮಿ. ಗಿಣಿಯತ್ತಣಿಂ ತೃತೀಯ. ಅರಮನೆಯಂ ತೃತೀಯ. ಮನೆಯೊಳ್ ಸಪ್ತಮಿ. ಮನೋರಮೆಯಂ ಪ್ರಥಮ. ರನ್ನವಣಿಯಂ ಪ್ರಥಮ. ಸೀತೆಯಂ ಪ್ರಥಮ. ಬೆಳ್ನುಡಿಯೊಳ್ ಸಪ್ತಮಿ. ವರ್ಷಕಾಲದೊಳ್ ಸಪ್ತಮಿ. ಕೆಲವಂ ಪ್ರಥಮ. ವಾತ್ಸಾಯನಂಗೆ ಚತುರ್ಥಿ. ನಲ್ಗತೆಯಂ ಪ್ರಥಮ. ಜಗತ್ರಯದೊಳ್ ಸಪ್ತಮಿ. ಇದ್ರ ಜೊತೆಗೆ ನಾವು ಕಾರಕಾರ್ಥಗಳನ್ನು ಕೂಡ ಕೇಳಬೇಕು, ಅರ್ಥ ಮಾಡ್ಕೋಬೇಕು. ಕೆಲವೊಂದು ಬಾರಿ ಪ್ರಥಮ ಭಾಷೆ ಕನ್ನಡ SSLCಲಿ ಕೇಳ್ತಾ ಇರ್ತಾರೆ, 9th ಕೇಳ್ತಾರೆ, CBSEಲ್ಲೂ ಕೂಡ ಕೆಲವೊಂದು ಬಾರಿ ಕೇಳ್ತಿರ್ತಾರೆ. ಚೆನ್ನಾಗಿ ಗೊತ್ತಿದ್ರೆ ಒಳ್ಳೆಯದು. PUC ಇಲ್ಲಾದರೆ ಎಷ್ಟು ಗೊತ್ತಿದ್ರು ಸಾಕು, ಫಸ್ಟ್ PUC, ಸೆಕೆಂಡ್ PUC ಈಸಿಯಾಗಿ ಆನ್ಸರ್ ಮಾಡ್ಬೋದು. ಹಾಗಾಗಿ ಅದು ಬೇಕಾಗುತ್ತೆ. ಕಾರಕಾರ್ಥಗಳು ಕೂಡ ತಿಳ್ಕೊಳ್ಳೋಣ. ಕಾರಕಾರ್ಥಗಳ ಬಗ್ಗೆ ನೋಡೋದಾದರೆ, ಪ್ರಥಮ ಕಾರಕಾರ್ಥ ಕರ್ತೃ ಅಥವಾ ಕರ್ತೃಾರ್ಥ ಅಂತ ಹೇಳ್ತೀವಿ. ಪ್ರಥಮ ಕರ್ತೃಾರ್ಥ. ಅದೇ ರೀತಿ ದ್ವಿತೀಯ ಕರ್ಮ ಅಥವಾ ಕರ್ಮಾರ್ಥ ಅಂತ ಕೂಡ ಹೇಳ್ತೀವಿ. ತೃತೀಯ ಕರಣ ಅಥವಾ ಕರಣಾರ್ಥ ಅಂತ ಕೂಡ ಹೇಳ್ತೀವಿ. ಅದೇ ರೀತಿ ಚತುರ್ಥಿ ಸಂಪ್ರದಾನ. ಪಂಚಮಿ ಅಪಾದಾನ. ಷಷ್ಠಿ ಸಂಬಂಧ. ಸಪ್ತಮಿ ಅಧಿಕರಣ. ಈ ರೀತಿ ಕಾರಕಾರ್ಥಗಳನ್ನು ಕೂಡ ಕಲ್ತಿದ್ರೆ ಎಕ್ಸಾಮಲ್ಲಿ ಕೇಳ್ತಿರ್ತಾರೆ. ತೃತೀಯ ವಿಭಕ್ತಿಯ ಕಾರಕಾರ್ಥ ಡ್ಯಾಶ್ ಅಂತಂದೇಳಿ ಅವರೇ ಆಪ್ಷನ್ ಕೊಡ್ತಾರೆ, ಯಾವುದು ಅಂತಂದೇಳಿ. ಕರ್ತೃನ, ಕರಣನ, ಸಂಬಂಧನ, ಈ ರೀತಿ ಆಪ್ಷನ್ ಕೊಡ್ತಾರೆ. ಅದರಲ್ಲಿ ಯಾವುದು ಅಂತ ಸರಿಯಾದ ರೀತಿ ಗುರುತಿಸ್ಬೋದು. ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನು ಪ್ರಶ್ನೆಗಳ ಮೂಲಕ ಕೂಡ ಬೇರೆ ವಿಡಿಯೋಗಳಲ್ಲಿ ಹೇಳೋ ಪ್ರಯತ್ನ ಮಾಡ್ತೀನಿ. ಇಷ್ಟೆಲ್ಲ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ನಾನು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಪ್ರಶ್ನೆಗಳಲ್ಲಿ ಒಳ್ಳೆ ರೀತಿ ಉತ್ತರ ನೀಡಿ. ಅದರ ಜೊತೆಗೆ ಬೇರೆ ಬೇರೆ ವ್ಯಾಕರಣಾಂಶಗಳ ವಿಡಿಯೋ ಕೂಡ ನನ್ನ KRS ಚಾನಲಲ್ಲಿ ಕಾಣ್ಬೋದು ನೀವು. ತತ್ಸಮ ತದ್ಭವಗಳ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅದು ಸುಲಭವಾದ ಸೂತ್ರಗಳಲ್ಲಿ ಅಕ್ಷರಗಳು ಯಾವ್ಯಾವ ರೀತಿ ಬದಲಾವಣೆ ಆಗ್ತವೆ ಅಂತಂದೇಳಿ ತಿಳಿಸಿದ್ದೀನಿ. ಅದನ್ನು ಕೂಡ ನೋಡಿ, ಆ ವಿಡಿಯೋದಲ್ಲೂ ಕೂಡ ನೋಡಿ ತಿಳ್ಕೊಳ್ಳಿ. ಧನ್ಯವಾದಗಳು.